ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಸಲ್. ಇವತ್ತು ನಾನು ನಿಮಗೊಂದು ನ್ಯೂ ಡಿಸೈನ್ ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡಿ ಸ್ಟಾರ್ಟ್ ಮಾಡಿದ್ದೀನಿ. ಡಿಸೈನ್ಸು ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇವಾಗ ಟ್ರೆಂಡಿಂಗ್ ಆಗಿರೋವಂಥ ಡಿಸೈನ್ ಇದು. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಇದನ್ನು ಫಸ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ಕೊಳ್ಳಿ. ಫಸ್ಟ್ ಈ ಥರದೊಂದು ನಾವು ಈ ಥರ ನಾನು ಇದಕ್ಕೆ ತೊಗೊಂಡಿರೋವಂಥದ್ದು ನೋಡಿ ಬೀಡ್ಸ್ಗಳು. ನೋಡಿ ಬೀಡ್ಸು ರಿಂಗ್ ಬೀಡ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ರಿಂಗ್ ಬೀಡ್ ಒಳಗಡೆ ಆಗೋದಕ್ಕೆ ಈ ರೀತಿ ಒಂದು ಬೀಡ್ಸ್ ಮತ್ತು ಸ್ಮಾಲ್ ಬೀಡ್ಸ್. ಓಕೆ, ನಾನು ಇಷ್ಟು ಬೀಡ್ಗಳನ್ನ ತೊಗೊಂಡಿಟ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು ಸ್ಟಾರ್ಟಿಂಗ್ ಇದನ್ನೇ ಅಂದ್ಕೊಳ್ಳಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಂದು ಫ್ಲವರ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ ಹಾಕ್ಕೊಂಡು ಇಲ್ಲೇನು ನಾವು ದಾರ ತಗೊಂಡ್ರು ಆ ಗ್ಯಾಪಿಂದ ನಾವು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ನೋಡಿ ಈ ಥರ 11 ಕಂಬಗಳನ್ನ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. 11 ಕಂಬಸ್ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇದು, ಇವಾಗಿನ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. 11 ಕಂಬಸ್ನ ಹಾಕ್ಕೊಳ್ಳೋಣ. ಓಕೆ, ನೋಡಿ 4 5 ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿ ಬರುತ್ತೋ ನೋಡ್ಕೊಂಡು ನಾವು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಸಿಂಗಲ್ ಲಾಕ್ ಹೀಗೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ದಾರನ ಮೇಲೆ ಎಳೆದು ಮತ್ತೆ ಇನ್ನೊಂದು ಫ್ಲವರ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಈ ರೌಂಡ್ ಬೀಡು ರಿಂಗ್ ಬೀಡ್ ಏನಿದೆಯೋ ಅದು ಬಂದು 5 ಈ ಥರ ಹಾರ್ಚಿಗೆ ಒಂದನ್ನ ಹಾಕ್ತಾಯಿದ್ದೀನಿ ನಾನು. ನೋಡಿ ಈ ಥರ ನೋಡಿ ಈ ರೀತಿ ಬಂದಿದೆ. ನೋಡಿ 5 ಆರ್ಚಿಗೊಂದು ನಾನು ರಿಂಗ್ ಬೀಡನ್ನು ತಗೊಳ್ತಾ ಇದ್ದೀನಿ. ನೋಡಿ ಬೀಡನ್ನ ಲಾಕ್ ಮಾಡಿದ್ದಾಯಿತು. ಲಾಕ್ ಮಾಡಿದಾದಮೇಲೆ ನೀಡಲ್ ಮೇಲೆ ದಾರ ತಗೊಂಡು 2ರಿಂದ 1 ಮಾಡ್ಕೊಳ್ಳೋಣ. ಓಕೆ, ಮತ್ತು 1 2 ಚೈನ್, ನೆಕ್ಸ್ಟು 2ರಿಂದ 1 ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 8.9 mm. ಫ್ರೆಂಡ್ಸ್, ತುಂಬ ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ನೀಡಲ್ ಮೇಲೆ ದಾರ ತಗೊಂಡು 2ರಿಂದ 1 ತಗೊಳ್ಳೋಣ. ಓಕೆ ಫ್ರೆಂಡ್ಸ್, ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೂ ಹೊಸ ವೀಡಿಯೋಗಳನ್ನ ಹಾಕೋದಕ್ಕೆ ಎನರ್ಜಿ ಬಂದಂಗೆ ಆಗುತ್ತೆ. ಈ ಡಿಸೈನ್ ಇವಾಗ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ನೋಡಿ ಅದು ಎಲ್ಲಿ ಬರುತ್ತೋ ನೋಡಿಕೊಂಡು ನಾವು
ಲಾಕ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಇದೊಂದು ರಿಂಗ್ ಬೀಡ್ ಆದಮೇಲೆ 3 ಆರ್ಚಸ್ನ ನಾನು ಹಾಕ್ಕೊಂಡಿದ್ದೀನಿ. ಇದೇ ಥರ ಇನ್ನು 2 ಆರ್ಚಸ್ನ ಹಾಕ್ಕೊಂಡು 2 ಆರ್ಚನ್ನ ಈ ರೀತಿ ವರ್ಕ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡನ್ನು ನಾವು ಹಾಕ್ಕೊಳ್ಳೋಣ. ಓಕೆ ನೋಡಿ, ಇಲ್ಲಿ 5 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. 5 ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ ನಾವೊಂದು ಈ ಥರ ಒಂದು ರಿಂಗ್ ಬೀಡನ್ನು ತಗೊಳ್ಳೋಣ. ರಿಂಗ್ ಬೀಡನ್ನು ತಗೊಂಡು ಫಸ್ಟ್ ಹೀಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ನಾವಿಲ್ಲಿ ಲಾಕ್ ಮಾಡಿಕೊಂಡು ಹೀಗೊಂದು ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ನಾವು ಹೀಗೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್. ಬಟ್ಟೆ ಟರ್ನ್ ಮಾಡಿ ರಿಂಗಿಗೆ ಒಂದು ಲಾಕ್ ಮಾಡಿ ಮತ್ತು ಸ್ಮಾಲ್ ಬಿಟ್ ತಗೊಂಡು ಜಸ್ಟ್ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ, ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೊತಾ ಹೋಗೋಣ. ಈಗ ಸ್ವಲ್ಪ ಟರ್ನ್ ಮಾಡ್ಕೋಬೇಕಾಗತ್ತೆ. ಹೀಗೆ ಲಾಕ್ ಮಾಡ್ಕೊಳ್ತಾ ಹೋಗೋಣ ಫ್ರೆಂಡ್ಸ್. ಈಸಿ ಇದೆ, ಓಕೆ, ಕಷ್ಟ ಏನಿಲ್ಲ, ಈಸಿ ಇದೆ. ಆರಾಮ್ಸೆ ಬಿಗಿನರ್ಸ್ ಕೂಡ ಹಾಕೋಬೋದು ಅಂತ ಡಿಸೈನ್ ಇದು. ಒಂದು ರಿಂಗಿಗೆ 11ರಿಂದ 12 ಬೀಡ್ಸ್ಗಳು ಬರುತ್ತೆ. ಓಕೆ ನೋಡಿ, 3, 6, 8 ಆಗಿದೆ. ಈಗ ಫ್ರೆಂಡ್ಸ್, ಇದು ಹಳೆ ಡಿಸೈನೇ, ಬಟ್ ಒಂದು ಸ್ವಲ್ಪ ಚೇಂಜಿಂಗ್ ಮಾಡಿಕೊಂಡ್ರೆ ಅದೇ ಹೊಸ ಡಿಸೈನ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್, ಬೇರೆ ಏನಿಲ್ಲ. ನೋಡಿ, ಹೀಗೆ ಹಾಕಿದಾದ್ಮೇಲೆ ಲಾಸ್ಟಿಗೆ ಒಂದು ಬೀಡ್ ತಗೊಂಡು ನಾವಿಲ್ಲಿ ರಿಂಗಿಗೆ ಅಟ್ಯಾಚ್ ಮಾಡೋದು ಬೇಡ. ಸ್ಟಾರ್ಟಿಂಗು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ನೋಡಿ, ಸ್ಟಾರ್ಟಿಂಗ್ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈ ರೀತಿ ಟರ್ನ್ ಮಾಡಿಕೊಂಡು ನೋಡಿ, ಹೀಗೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನಾವು ಲಾಕ್ ಮಾಡೋಣ. ಓಕೆ ನೋಡಿ, ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಇಲ್ಲಿಗೆ ಸ್ವಲ್ಪ ದೊಡ್ಡ ಬೀಡನ್ನೇ ಯೂಸ್ ಮಾಡಿದ್ದೀನಿ. ನೋಡಿ, ನೆಕ್ಸ್ಟ್ ನಾವು ಒಂದು ಫ್ಲವರ್ ಬೀಡನ್ನು ಹಾಕ್ಕೊಂಡು ಅದೇ ರೀತಿ 5 ಆರ್ಚನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ.
ಇದಕ್ಕೆ ಕುಚ್ಚು ಬರಲ್ಲ ಫ್ರೆಂಡ್ಸ್. ನೀವು ಕುಚ್ಚು ಬೇಕು ಅಂತ ಅಂದರೆ ಸ್ಪೇಸ್ ಬಿಟ್ಕೊಂಡು ಕುಚ್ಚು ಕಟ್ಕೋಬೋದು. ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡಿ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೋಡಿ 2ರಿಂದ 1 2ರಿಂದ 1 2ರಿಂದ 1 11 ಕಂಬಗಳನ್ನ ಇಲ್ಲಿ ಹಾಕೋಬೇಕಾಗತ್ತೆ ಅಷ್ಟೇ. 5 ಆರ್ಚಿಗೆ ಒಂದು ರಿಂಗ್ ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಐದು ಆರ್ಚಿಗೊಂದು ರಿಂಗ್ ಬೀಡನ್ನು ಹ್ಯಾಂಡ್ ಮಾಡಿಕೊಂಡು 11 ಕಂಬಗಳನ್ನ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಈಸಿನೇ ಇದೆ, ಆರಾಮ್ಸೆ ಹಾಕ್ಕೋಬೋದು, ಬೇಗನೂ ಮುಗಿಯುತ್ತೆ. 1.5 ಅವರಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್. ಈ ಡಿಸೈನು ಈಸಿ ಇದೆ. ನೋಡಿ 11 ಕಂಬ ಕಂಪ್ಲೀಟ್ ಆಗಿದೆ. ನಾನು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಬಿಟ್ಟು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ನೋಡಿ 5 ಆರ್ಚ್ಗಳಿಗೆ ಒಂದು 1 ನೋಡಿ 1 2 3 4 5 5 ಆರ್ಚಿಗೆ ಒಂದು ರಿಂಗ್ ಬೀಡನ್ನು ತಗೊಂಡು ಮತ್ತೆ ಅದೇ ಥರ ರಿಂಗ್ ಬೀಡ್ ಆದಮೇಲೆ ಮತ್ತೆ 5 ಆರ್ಚ್ಗಳನ್ನ ನೀವು ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಫ್ಲವರ್ ಬೀಡನ್ನ ತಗೊಂಡು ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಸ್ಯಾರಿ ಹೀಗೆ ಕಂಟಿನ್ಯೂ ಆಗುತ್ತೆ. ಫುಲ್ ಫಿನಿಶಿಂಗ್ ಆದಮೇಲೆ ಸ್ಯಾರಿ ಹೇಗಿರುತ್ತೆ ಲುಕ್ ಅಂತ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್ ನೋಡಿ, ಫುಲ್ಲು ಫಿನಿಶಿಂಗ್ ಆದಮೇಲೆ ಸ್ಯಾರಿ ಔಟ್ಲುಕ್ ಅನ್ನೋದು ಹೇಗೆ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನಿಮಗೆ ಹೇಗೆ ಬೇಕಾದ್ರೂ ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ನಿಮಗೆ ಕುಚ್ಚು ಬೇಕು ಅಂದರೆ ಇಲ್ಲಿ ಸ್ಪೇಸ್ ಕೊಟ್ಟು ಕುಚ್ಚು ಕಟ್ಕೋಬೋದು. ಇಲ್ಲ ಅಂದರೆ ನಮಗೆ ಜಾಸ್ತಿ ಕುಚ್ಚು ಬೇಡ ಅಂದರೆ ನೋಡಿ ಈ ಪ್ಲೇಸಲ್ಲಿ ಒಂದು ಕುಚ್ಚು, ಈ ಕಡೆ ಒಂದು ಕುಚ್ಚು, ಮಧ್ಯದಲ್ಲಿ ಒಂದು ರಿಂಗ್ ಬೀಡ್ ಇಟ್ಕೊಂಡು ಅದು ಒಂಥರ ಲುಕ್ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕ್ರಿಯೇಟ್ ಮಾಡಿಕೊಂಡು ಕಟ್ಕೋಬೋದು. ಬಟ್ ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಬಿಗಿನರ್ಸ್ ಕೂಡ ಆರಾಮಾಗೆ ಹಾಕೋಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ನೀಟ್ ಫಿನಿಶಿಂಗ್ ಬಂದಿದೆ. ಸಿಂಗಲ್ ಲೈನ್ಗೆ ಮುಗಿಯುತ್ತೆ ಫ್ರೆಂಡ್ಸ್. ತುಂಬ ಟೈಮು ತೊಗೊಳ್ಳಲ್ಲ, ಬೇಗನೂ ಮುಗಿಯುತ್ತೆ. ಇನ್ನು ಇದಕ್ಕೆ ಪ್ರೈಸ್ ಹೇಳೋದಾದರೆ ನೀವೊಂದು 450ಇಂದ 500 ಅಷ್ಟೇ ಪ್ರೈಸ್ನ ನೀವು ಫಿಕ್ಸ್ ಮಾಡ್ಕೋಬೋದು. ನಿಮ್ಮ ಏರಿಯಾಗೆ ತಕ್ಕಂತೆ ನೀವು ಪ್ರೈಸ್ನ ಹೇಳ್ಕೊಬೋದು. ಮಿನಿಮಮ್ 450ರಿಂದ 500 ರೂಪಾಯಿ ಪ್ರೈಸ್ನ ನೀವು ಇದಕ್ಕೆ ಆರಾಮ್ಸೆ ಹೇಳ್ಕೊಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.